ಫ್ರೆಂಡ್ಸ್, ಇವತ್ತು ಕಡಲೆ ಉಪ್ಪಿನಕಾಯಿ ಹಾಕೋದಕ್ಕೆ ಕಡಲೆ ಇದು ಮಾಡ್ತಾಯಿದ್ದೀವಿ. ಕಡಲೆ ಇದೇ ಕಡಲೆ ಅಂತಾರೆ. ಇದನ್ನು ಸಿಪ್ಪೆ ಬಿಡಿಸ್ತಾ ಹೋದರೆ ಈ ಥರ ಪ್ರೋಸೆಸ್ ಆಗುತ್ತೆ, ಈ ಥರ ಬರುತ್ತೆ. ಇದನ್ನು ಹೆಚ್ಚಬೇಕು. ಇಲ್ಲಿ ಹೆಚ್ಚುತ್ತಾ ಇದ್ದಾರೆ ನೋಡಿ, ಈ ಥರ ಹೆಚ್ಚಬೇಕು. ವರ್ಷದಲ್ಲಿ ಒಂದು ಬಾರಿನಾರ ಕಡಲೆ ತಿನ್ನಬೇಕು. ಈ ಕಡಲೆ ಉಪ್ಪಿನಕಾಯಿ ಹಾಕಿದರೆ ಮಿನಿಮಮ್ 1 ರಿಂದ 1.5 ವರ್ಷ ಯೂಸ್ ಮಾಡ್ಬೋದು. ಇದನ್ನು ಹೆಚ್ಚಿಬಿಟ್ಟು ಈ ಥರ ಬಕೆಟಲ್ಲಿ ಹಾಕಬೇಕು. 2-3 ಸಲನಾರು ತೊಳಿಬೇಕು. ತೊಳೆದ್ರೆ ಚೆನ್ನಾಗೆ. ಏನು ಭಾರಿ ಸಿಂಪಲ್ ಇದೆ. ಕಡಲೆ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಕಡಲೆ ಯಾವ ಥರ ಬಿಡಿಸೋದು ಅಂದರೆ ತೋರಿಸ್ತೀನಿ ನೋಡಿ. ಚಾಕು ತೊಗೊಂಬಿಟ್ಟು ಕಟ್ ಮಾಡಿದರೆ ನಮಗೆ ಥರ ಸಿಪ್ಪೆ ಬರುತ್ತೆ. ಈ ಸಿಪ್ಪೆನ ತೆಗಿತಾ ಹೋಗ್ಬೇಕು. ಕಟ್ ಮಾಡಬೇಡಿ, ಕಟ್ ಮಾಡಿ ಈ ಸಿಪ್ಪೆ ತೆಗೆದುಬಿಟ್ರೆ ಸಾಕು. ಸಿಪ್ಪೆ ತೆಗೆದ್ರೆ ಕೊನೆಗೆ ಉಳಿಯೋದೇ ಕಡಲೆ. ಈ ಥರ ತೆಗಿಬೇಕು. ಈ ಥರ ಬಿಡಿಸ್ತಾ ಹೋಗ್ಬೇಕು ನೋಡಿ. ಈ ಥರ ಬಿಡಿಸ್ಬೇಕು. ಈ ಥರ ಬಿಡಿಸಿದ್ರೆ ಈ ಗಂಡು ಬರುತ್ತಲ್ಲ, ಈ ಗಣ್ಣೆ ನಿಮಗೆ ಕಡಲೆ. ಇದು ಪ್ರೋಸೆಸ್ಸು ಸ್ವಲ್ಪ ಗೊತ್ತಿರಬೇಕು ನೋಡಿ. ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಯಾವತ್ತೂ ಈ ಥರ ತುದಿ ಕಟ್ ಮಾಡಿಬಿಡಿ. ಈ ಲೇಯರ್ನ ತೆಗಿತಾ ಹೋದರೆ ನಿಮಗೆ ಕಡಲೆ ಬರ್ತಾ ಹೋಗುತ್ತೆ. ಈ ಲೇಯರ್ ತೆಗಿಬೇಕು. ಈ ಲೇಯರ್ನ ನೋಡಿ, ಈ ಥರ ತೆಗಿಬೇಕು. ಮತ್ತೆ ತೆಗಿಬೇಕು. ಏನಿದೆ ಈ ಪೋರ್ಷನ್ ಎಳೆದು ಏನು ನಿಮಗೆ ಕಡಲೆ. ತುಂಬ ಒಳ್ಳೆಯದು. ತಿನ್ನಿ ಎಲ್ಲರೂ. ಮತ್ತು ಇದನ್ನು ಸಿಪ್ಪೆ ಮಾತ್ರ ಹಸಿ ದನಿಗೆ ಹಾಕ್ಬೇಡಿ. ದನಗಳಿಗೆ ಹಾಕೋಂಗಿಲ್ಲ, ಹಸುಗಳಿಗೆ ತಿಂದರೆ ಕಷ್ಟ ಆಗುತ್ತೆ. ದಯವಿಟ್ಟು ಹಸು ದನಗಳಿಗೆ ಯಾವಕ್ಕೂ ಹಾಕ್ಬೇಡಿ. ಅದಕ್ಕೆ ಸಿಗದಂಗೆ ಎಲ್ಲಾದರೂ ಬಿಸಾಕಿ.